ಸ್ಯಾಂಡಲ್ವುಡ್ನಲ್ಲಿ ಈಗ ನಟ ಚೇತನ್ ವರ್ಸಸ್ ರಾಜ್ ಅಭಿಮಾನಿಗಳ ಬಿಗ್ ಫೈಟ್ ಶುರುವಾಗಿದೆ. ಕರುನಾಡ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಬಗ್ಗೆ ನಟ ಚೇತನ್ ಅಹಿಂಸಾ ನೀಡಿದ ಒಂದು ಹೇಳಿಕೆ ಈಗ ಅವರ ಮನೆ ಬಾಗಿಲಿಗೆ ಸಂಚಲನ ತಂದಿದೆ. ಪ್ರತಿಭಟನೆ, ಆಕ್ರೋಶ ಮತ್ತು ಅಂತಿಮವಾಗಿ ಚೇತನ್ ಅವರ ಕ್ಷಮೆಯಾಚನೆವರೆಗಿನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಕುಮಾರ್ ಸಮಾಧಿಗೆ ಜಾಗ ನೀಡಿದ್ದಕ್ಕೆ ನಟ ಚೇತನ್ ಅಪಸ್ವರ. ಕನ್ನಡ ಪರ ಹೋರಾಟಗಾರರು ಮುತ್ತಿಗೆ ಹಾಕ್ತಿದ್ದಂತೆ ಕ್ಷಮೆ ಕೇಳಿದ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 12, 2006ರಲ್ಲಿ ನಮ್ಮನ್ನಗಲಿದ್ರು. ಅವರ ನಟನೆ, ವ್ಯಕ್ತಿತ್ವ ಹಾಗೂ ಸಾಧನೆಗೆ ಗೌರವ ಸಲ್ಲಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಬೆಂಗಳೂರಿನಲ್ಲಿ 2.5 ಎಕರೆ ಭೂಮಿಯನ್ನ ಅವರ ಸಮಾಧಿಯ ಸ್ಮಾರಕ ಕಾಂಪ್ಲೆಕ್ಸ್ಗಾಗಿ ಮೀಸಲಿಟ್ಟಿದೆ. ಆದರೆ ಏಪ್ರಿಲ್ 24ರ ಅಣ್ಣಾ ಅವರ ಹುಟ್ಟುಹಬ್ಬದ ಮರುದಿನವೇ ನಟ ಚೇತನ್ ಅಹಿಂಸಾ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ರು. ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದನಾಗಿ ಗೌರವಿಸುತ್ತೇನೆ, ಆದರೆ ಬೆಂಗಳೂರು ನಗರದ ಮಧ್ಯದಲ್ಲಿ ಅವರ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನ ನೀಡಿರುವುದು ತಿಳುವಳಿಕೆಯ ನಿರ್ಧಾರವೇ? 21ನೇ ಶತಮಾನದಲ್ಲಿ ಇಂದಿನ ಪ್ರಮುಖ ಹೋರಾಟವೇ ಭೂಮಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಸಾರ್ವಜನಿಕರ ಉಪಯೋಗಕ್ಕೆ ತಕ್ಕಂತೆ ಭೂಮಿ ಹಂಚಬೇಕು, ಕೇವಲ ಮತಗಳ ಲಾಭದ ಉದ್ದೇಶದಿಂದ ಅಲ್ಲ ಎಂದು ಬರೆದುಕೊಂಡಿದ್ರು. ಇನ್ನು ಈ ಪೋಸ್ಟ್ ನೋಡಿದ ಅಣ್ಣಾ ಅವರ ಅಭಿಮಾನಿಗಳು ಚೇತನ್ ಅಹಿಂಸಾ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಕುಮಾರ್ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋದ್ರ ಜೊತೆಗೆ ಅವ್ರನ್ನ ಇದು ಮಾಡಬೇಡಿ, ಯಾಕಂದ್ರೆ ಅವ್ರು 20 ವರ್ಷ ಆಗಿದೆ ತೀರೋಗಿ. ಪುನಃ ಅವ್ರ ಬಗ್ಗೆ ಸುದ್ದಿಗಳು ಎತ್ಕೊಂಡು ಇದು ಮಾಡಿ ಪ್ರಚಾರ ಪಡೆಯುವಂತ ಕೆಲಸಗಳನ್ನು ಮಾಡಬೇಡಿ. ಹಾಗಾಗಿ ನಿಮ್ಮ ಮಾತಿಗೆ, ನಿಮ್ಮ ಬರಹಕ್ಕೆ ನಮ್ಮ ಧಿಕ್ಕಾರವಿದೆ. ದಯವಿಟ್ಟು ನಮ್ಮ ಅಭಿಮಾನಿಗಳನ್ನ ಕೆಣಕಬೇಡಿ. ಮುಂದಿನ ದಿನಗಳಲ್ಲಿ ಇದರ ದುಷ್ಪರಿಣಾಮಗಳು ಬಹಳ ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ನಾವು ಅದಕ್ಕೆ ಹೋಗೋಕೆ ಅವಕಾಶ ಕೊಡಬೇಡಿ. ಅದಕ್ಕೆ ನಾವು ಕಾನೂನಿನ ಮೊರೆ ಹೋಗಿ ಪೊಲೀಸರಲ್ಲಿ ಕೇಳ್ಕೊಳ್ತೀವಿ, ವಿನಂತಿಸ್ಕೊಳ್ತೀವಿ. ದಯಮಾಡಿ ಇಂಥವ್ರನ್ನ ಕರೆದು ನೀವು ಬುದ್ಧಿ ಹೇಳಿ, ಜೊತೆಗೆ ಅವ್ರಿಗೇನು ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಪೊಲೀಸರಲ್ಲಿ ಮನವಿ ಮಾಡಕ್ ಬಂದಿದ್ದೀವಿ ಸರ್. ಇಂದು ಬೆಳಗ್ಗೆ ಹಿರಿಯ ಹೋರಾಟಗಾರ ಸಾರಾ ಗೋವಿಂದು ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಚೇತನ್ ಅಹಿಂಸಾ ವಿರುದ್ಧ ಪ್ರತಿಭಟನೆ ಮಾಡಿ ಕ್ಷಮೆ ಕೇಳಲು ಒತ್ತಾಯಿಸಿದರು. ಆದರೆ ಕ್ಷಮೆ ಕೇಳಲು ಚೇತನ್ ಹಿಂದೇಟು ಹಾಕಿದ್ರು. ಹೋರಾಟಗಾರರ ಪಟ್ಟು ಮತ್ತು ಅಭಿಮಾನಿಗಳ ಆಕ್ರೋಶ ತೀವ್ರಗೊಳ್ಳುತ್ತಾ ಇದ್ದಂತೆಯೇ ನಟ ಚೇತನ್ ಅಹಿಂಸಾ ತಮ್ಮ ತಪ್ಪಿನ ಅರಿವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ನಾಯಕ್ ಅವರು, ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚಿಕೊಂಡಿದ್ವಿ. ಅವ್ರು ಬಂದಾದ್ಮೇಲೆ, ಶಿವರಾಮೇಗೌಡರು ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಕ್ಷಮೆನೂ ಕೇಳ್ತೀನಿ. ಮತ್ತೆ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ. ಒಟ್ಟಾರೆ ಚೇತನ್ ಅಹಿಂಸಾ ಅವರು ಸದಾ ಒಂದಲ್ಲ ಒಂದು ಹೇಳಿಕೆ ಅಥವಾ ಪೋಸ್ಟ್ ಮೂಲಕ ಸುದ್ದಿಯಲ್ಲಿರ್ತಾರೆ. ಕೊನೆಗೂ ತಮ್ಮ ತಪ್ಪಿನ ಅರಿವಾಗಿ ಚೇತನ್ ಅಹಿಂಸಾ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಈ ಮೂಲಕ ಕಳೆದ ಕೆಲವು ಗಂಟೆಗಳಿಂದ ಸೃಷ್ಟಿಯಾಗಿದ್ದ ಹೈ ಡ್ರಾಮಾಕ್ಕೆ ಸದ್ಯಕ್ಕೆ ತೆರೆ ಬಿದ್ದಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಡಾಕ್ಟರ್ ರಾಜ್ಕುಮಾರ್